ನಾನು ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಮಲ್ಕೊಂಡಿದ್ದಲ್ಲ, ಒಂದು ಫೋನ್ ಬಂತು ನಮ್ಮ ಸ್ನೇಹಿತರಿಂದ. ಪಂಚಾಯತಿ ಕಂಪೌಂಡ್ ಬೆಂಕಿ ಹಿಡಿದಿತ್ತಂತ. ಆ ತಕ್ಷಣ ಓಡಿ ಬರುವಾಗ ಇಲ್ಲಲ್ಲಿ ನೋಡುವಾಗ ಸುಮಾರು ಜನ ಇದ್ರು, ಮತ್ತು ಫೈರ್ ಇಂಜಿನ್ ಇತ್ತು. ಅವ್ರು ಕಾರ್ಯಾಚರಣೆ ಮಾಡ್ತಿದ್ರು. ಬೆಂಕಿ ತಾಗಿತ್ತು, ತುಂಬಾ ಉರಿತಿತ್ತು. ಎಲ್ಲರೂ ತುಂಬಾ ಲೋಕಲ್ ಜನ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆಮೇಲೆ ನಾನು ಕೂಡ ಬಂದೆ, ಸ್ವಲ್ಪ ಅಂಗಡಿ ಬಾಳ್ತದೆ, ಆದಷ್ಟು ಸಹ ಐಟಮ್ ಎಲ್ಲ ಸ್ವಲ್ಪ ತೆಗ್ದೆ. ಕೆಲವು ತರಕಾರಿ ಅಂಗಡಿ ಮತ್ತೆ ಆಚೀಚೆಗೆ ಸುಮಾರು ಅಂಗಡಿ ಎಲ್ಲ ಇತ್ತು. ಸುಮಾರು ಹೌದೆಲ್ಲ ಇದೆಲ್ಲ ಐಟಮ್ ಎಲ್ಲ ಹಾಳಾಯ್ತು. ಈಗ ಕಡೆಗೆ ಒಂದು ಫೈರ್ ಇಂಜಿನ್ ಬಂದಾದ್ಮೇಲೆ ಮತ್ತೆ ಕಡೆ ಬೈಂದೂರಿಂದ ಇನ್ನೊಂದು ಫೈರ್ ಇಂಜಿನ್ ಕರ್ಸ್ತಾರೆ. 2 ಫೈರ್ ಇಂಜಿನ್ ಕಾರ್ಯಾಚರಣೆ ಮಾಡಿ ಎಷ್ಟು ತುಂಬಾ ಮಟ್ಟಿಗೆ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ನೆಸಲಿನ ಘಟಕ ಅವ್ರದ್ದು ಕಸ ಇದು ಮಾಡ್ಲಿಕ್ಕೆ ಸ್ಟಾಕ್ ಮಾಡೋದು, ಅದೇ ಬೇರೆ ಕಡೆ ಸ್ಥಳಕ್ಕೆ ಮಾಡ್ಬೇಕಂತಿದ್ರು. ಆದ್ರೆ ಅದು ಆಕಸ್ಮಿಕವಾಗಿ ಆಗಿದ್ದು, ಏನ್ ಮಾಡೋಕ್ ಆಗುದಿಲ್ಲ. ಅಂದ್ರೆ ಯಾರು ಬೇಜವಾಬ್ದಾರಿ ಏನೂ ಅಲ್ಲ. ಆದ್ರೆ ಒಳ್ಳೆ ರೀತಿ ಇದು ಮಾಡ್ತೀವಿ. ಇಷ್ಟು ಒಂದು 5 ವರ್ಷ ಆಗಿದೆ ಅದು ಮಾಡ್ಕೊಂಡು ಬಂದು. ಅದು ಇದು ಮಾಡ್ಕೊಂಡಿದ್ರು, ಏನೋ ಆಕಸ್ಮಿಕ ಆಗಿದ್ದು ಅಚಾನಕವಾಗಿ. ಅದಕ್ಕೂ ಮುಂದೆ ಮಾಡ್ಬೇಕಂದಿರುವಾಗ ಈ ಗ್ರಾಮ ಪಂಚಾಯತ್ ಪಿಡಿಒ ತೇಜಪ್ ಕುಳ್ಳಲ್ಲ ಇದ್ರು. ಅವಾಗ ದೂರೆಲ್ಲ ಬಂದಿತ್ತು ಮಾಡಬೇಡಿ ಅಂತ. ಆದ್ರೆ ಅವರು ಮಾಡಿ ಆದ್ಮೇಲೆ ಇಷ್ಟು ದಿನ ಕಾರಣ ಇದೇ ರೀತಿ ಆಗ್ತಿತ್ತು. ಇದು ಇವತ್ತು ಅಕಸ್ಮಾತ್ ಬೆಂಕಿ ಹಿಡಿದ ಈ ರೀತಿ ಆಯ್ತು. 4 ಗಂಟೆ ಆಗಿದೆ, ನಮ್ಗೆಲ್ಲ ಮಾಹಿತಿ ಸಿಕ್ಕೋಗ 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ. ಕೆಳಗೆ ಒಂದು ಕೋಳಿ ಅಂಗಡಿ, ಒಂದು ತರಕಾರಿ ಅಂಗಡಿ, ಒಂದು ಹೌದು, ಒಂದು ಸೈಬರ್ ನಮ್ದು. ಹೌದು, ಒಟ್ಟು 6 ಅಂಗಡಿ ಇತ್ತು. ಎಲ್ಲ ಎದುರುಗಡೆ ಅಂಗಡಿಗೆ, ಸಣ್ಣ ಪುಟ್ಟ ಅಂಗಡಿಗೆಲ್ಲ ಡ್ಯಾಮೇಜ್ ಆಗಿದೆ. ನಾವು ಸಿಸ್ಟಮ್ ಎಲ್ಲ ತೆರವುಗೊಳಿಸ್ತಾ, ಆದ್ರೆ ನೋಡ್ಬೇಕು ಹೀಟಿಗೆಲ್ಲ ಮೆಲ್ಟ್ ಆಗಿರ್ಬೋದು ಅಂತ. ಯಾವ್ದೊಂದು ಗೊತ್ತಾಗುದಿಲ್ಲ, ಇನ್ನು ಚೆಕ್ ಮಾಡಿ ನೋಡ್ಬೇಕು. ಪಂಚಾಯತ್ ಬಿಲ್ಡಿಂಗ್ ಪಂಚಾಯತ್ ಬಿಲ್ಡಿಂಗ್ ಅದು ಖಾಸಗಿ ಬಿಲ್ಡಿಂಗ್ ಅಲ್ಲ, ಪಂಚಾಯತ್ ಬಿಲ್ಡಿಂಗ್. ಆದ್ರೂ ಅದ್ರಲ್ಲಿ ಈಗ ಅನಾಹುತ ಆಗಿದೆ, ಏನು ಯಾರಿಗೂ ತೊಂದರೆ ಆಗ್ಲಿಲ್ಲ. ಮುಂದಿನ ದಿನದಲ್ಲಿ ಒಂದು ಸ್ವಲ್ಪ ಜಾಗೃತಿ ಮಾಡ್ಕೊಂಡು ಕಸ ಲೇವರ್ ಬೇರೆ ಬದಿ ಮಾಡ್ಬೇಕಂತ ಈಗೆಲ್ಲ ನಾವೆಲ್ಲ ಸಾರ್ವಜನಿಕರು ಪಂಚಾಯತಿಗೆ ಹೇಳ್ಬೇಕಿನ್ನು. ನಾಲ್ಕೂವರೆ ಗಂಟೆಗೆ ಬೆಂಕಿ ಆಗಿದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಮ್ಗೆ ಮಾಹಿತಿ ಎಲ್ಲ ಬರೋ ತನಕ 5:05 ಆಗಿದೆ. ಅಷ್ಟರಲ್ಲಿ ನಾವು ಇಮಿಡಿಯೇಟ್ ಆಗಿ ಫೈರ್ ಅವರಿಗೆ ಮತ್ತೆ ಪೊಲೀಸ್ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಇವಾಗ ಬೆಂಕಿ ಎಲ್ಲ ಇವಾಗ ಕ್ಲಿಯರ್ ಆಗಿದೆ. ಇನ್ನು ಒಂದು ಸ್ವಲ್ಪ ನಾವು ಇದು ತೆರವು ಎಲ್ಲ ಮಾಡಲಿಕ್ಕೆ ಇದ್ದೀವಿ. ಈಗೆಲ್ಲ ವ್ಯವಸ್ಥೆ ನಾವು ಏನು ಅಗತ್ಯವಾಗಿ ಏನೆಲ್ಲ ತಗೊಳ್ಬೇಕು ಮಾಡ್ಕೊಳ್ತಾ ಇದ್ದೀವಿ. ನಷ್ಟದ್ದು ಇವಾಗ ನಾವು ಹೇಳಲಿಕ್ಕೆ ಆಗಲ್ಲ. ಮೇಲ್ಗಡೆ ಎಲ್ಲ ಇರುವಂಥದ್ದು ಶೀಟ್ ಮಾಡೋದು, ಒಳಗಡೆ ನಮ್ದು ಸಿಲ್ವರ್ ಕೋಟೆಡ್ ಮತ್ತೆ ಟೆಟ್ರಾ ಪ್ಯಾಕ್ ಎಲ್ಲ ಇರುವುದರಿಂದ, ಕಸ ಇರೋದ್ರಿಂದ ಅದ್ರ ಕಸಕ್ಕೆ ಇಮಿಡಿಯೇಟ್ ಬೆಂಕಿ ತಗೊಳ್ಳೋದ್ರಿಂದ ಅದು ಬೆಂಕಿ ತೀವ್ರತೆ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಎಲ್ಲ ಮೇಲ್ಗಡೆ ಶೀಟ್ ಮಾಡು, ಹಾಗಾಗಿ ಅಂದಾಜು ಎಕ್ಸಾಕ್ಟ್ ಆಗಿ ಇಷ್ಟು ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಇವಾಗ ನಾವಿನ್ನು ಪ್ರೊಸೆಸ್ಸಲ್ಲಿ ಇದ್ದೀವಿ. ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲೆಲ್ಲೂ ಕೂಡ ಸರ್ಕಾರಿ ಜಾಗದ ಲಭ್ಯತೆ ಇಲ್ಲದೆ ಇರೋದ್ರಿಂದ ಕಸ ಇಮಿಡಿಯೇಟ್ ಆಗಿ ನಾವು ತೆಗಿಬೇಕಾಗಿರೋದ್ರೆ ಎಮರ್ಜೆನ್ಸಿಗೆ ತಾತ್ಕಾಲಿಕವಾಗಿ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಇದನ್ನ ನಾವು ಇವಾಗ ಕೆದೂರಲ್ಲಿ ಒಂದು 5-6 ಪಂಚಾಯತಿಯವರು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ MRF ಘಟಕ ಮಾಡ್ತಾ ಇದ್ದೀವಿ. ಇನ್ನೇನು ಒಂದು 2-3 ತಿಂಗಳಲ್ಲಿ ಅಲ್ಲಿ ಶಿಫ್ಟ್ ಆಗ್ಲಿಕ್ಕಿದೆ. ಈಗ ಒಂದು ತಾತ್ಕಾಲಿಕವಾಗಿ ನಾವು ಇಲ್ಲಿ ಮಾಡಿಬಿಟ್ಟು ಇಲ್ಲಿ ಸೆಗ್ರಿಗೇಷನ್ ಮಾಡಿಬಿಟ್ಟು ತಂದಿರೋ ಎಲ್ಲ ಕಸ ಸೆಗ್ರಿಗೇಷನ್ ಮಾಡಿ ಇಲ್ಲಿಂದ ನಾವು ಸಿಮೆಂಟ್ ಫ್ಯಾಕ್ಟ್ರಿಗೆ ಮತ್ತೆ ಸ್ಕ್ರಾಪಿಗೆ ಸೇಲ್ ಮಾಡ್ತಾ ಇರುವಂಥದ್ದು. 2 ವಾರಕ್ಕೆ ನಾವು ಅದು ಕಲೆಕ್ಷನ್ ಮಾಡಿರುವಂಥ ಕಸ ಏನಿದೆ ಇರುತ್ತೆ, ರಿಸೈಕಲೇಬಲ್ ನ ಸೇಲ್ ಮಾಡ್ತೀವಿ. ನಾನ್ ರಿಸೈಕಲೇಬಲ್ ಅನ್ನ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿರುವಂಥ ಒಂದು 2 ವಾರದ ಕಸ ಇದೆ. ಇಲ್ಲಿ ಸ್ಟಾರ್ಟ್ ಆಗಿ ನಿಯರ್ಲಿ ಒಂದು 4ರಿಂದ 4.5 ವರ್ಷ ಆಗಿದೆ.
ಇವತ್ತು ಬೆಳಗ್ಗೆ 4-4:15 ಸುಮಾರಿಗೆ ಈ ಅಯ್ಯಪ್ಪ ವ್ರತಧಾರಿಗಳ ನಡ್ಕೊಂಡು ಹೋಗುವಾಗ ಇಲ್ಲೇನೋ ಸಣ್ಣ ಒಂದು ನಮ್ಮ SLRM ಘಟಕದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಸಾಧಾರಣ ಲೋಕಲ್ ಎಲ್ಲ ಬಾಯಿ ಮಾತಲ್ಲಿ ಹೋಗಿ ನಮಗೆಲ್ಲ ತಿಳಿಯುವಾಗ ಬೆಳಗ್ಗೆ ಒಂದು 5:30 ಚಿಲ್ಲರೆ ಆಗಿದೆ. ಇಮಿಡಿಯೇಟ್ ಆಗಿ ಬಂದ್ವಿ, ನಿಮ್ಮ ಫೈರ್ ಸ್ಟೇಷನ್ ಅವರಿಗೆ ಮತ್ತು ಸ್ಥಳೀಯ ಪೊಲೀಸಿಗೂ ಮಾಹಿತಿಯನ್ನು ನೀಡಿದ್ವಿ. ಮತ್ತು ಸ್ಥಳೀಯರೆಲ್ಲ ಅಷ್ಟವರೆಗೆ ಒಟ್ಟಾದ ಕಾರಣಕ್ಕಾಗಿ ಬೆಳಿಗ್ಗೆ ಒಂದು 5-6 ಗಂಟೆ ಒಳಗಡೆ ತುಂಬ ಜನ ಈ ಸ್ವಾಮಿ ವ್ರತಧಾರಿಗಳು, ಮಾಲ ವ್ರತಧಾರಿಗಳು ಮತ್ತು ಲೋಕಲ್ಸ್ ಕೂಡ ತುಂಬ ಜನ ಒಟ್ಟಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಸ್ಥಳೀಯವಾಗಿ ಹಿಂದೂ ಜಾಗರಣ ವೇದಿಕೆ ಮತ್ತು ಬಜರಂಗ ದಳದ ಸಂಘಟನೆ ಹುಡುಗರು ಕೂಡ ಬಂದಿದ್ದರು, ಮಾರ್ಕೋಡು ಗೆಳೆಯರು ಮತ್ತು ಕೋಟೇಶ್ವರ ಭಾಗದ ಹೆಚ್ಚು ಕಮ್ಮಿ ಎಲ್ಲರೂ ಬಂದಿದ್ದರು. ಸಂಡೇ ಆದ್ದರಿಂದ ಪಿ ಡಿ ಅವರು ಕೂಡ ರಜೆ ಮೇಲೆ ಮನೆಗೆ ಹೋಗಿದ್ರು. ಅವರಿಗೆ ಇಮಿಡಿಯೇಟ್ ಫೋನ್ ಮಾಡಿದ್ವಿ, ಅವರು ಕೂಡ ಇಮಿಡಿಯೇಟ್ ಈಗ ಧಾವಿಸಿ ಬಂದಿದ್ದಾರೆ. ಸ್ಥಳೀಯ ಬೈಂದೂರಿಂದ ಮತ್ತು ನಮ್ಮ ಕುಂದಾಪುರದ ಅಗ್ನಿಶಾಮಕ ಠಾಣೆಯಿಂದ ಆದಷ್ಟು ಸಿಬ್ಬಂದಿಗಳು ಬಂದಿದ್ರು. 2 ಗಾಡಿಯಲ್ಲಿ ನೀರನ್ನು ಹೊಡ್ಕೊಂಡು ಪ್ಲಾಸ್ಟಿಕ್ ಈ ಒಣ ತ್ಯಾಜ್ಯ ಜಾಸ್ತಿ ಇರೋದ್ರಿಂದ ಆದಷ್ಟು ತೀವ್ರ ಗತಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸ್ಮಶಾನ ಇರಬೇಕು, ನೀರಿನ ವ್ಯವಸ್ಥೆಗಳು ಇಲ್ಲ, ಕರೆಂಟು, ರೋಡು, ತೋಡು ಅಂತ ವ್ಯವಸ್ಥೆಗಳೇನಿದ್ದಾವೆ ಹಾಗೆ ಒಂದು 2-3 ಅಟ್ಲೀಸ್ಟ್ ಪಂಚಾಯತ್ ವ್ಯಾಪ್ತಿಗೆ ಅಲ್ಲದೆ ಇದ್ರು ಒಂದು 2-3 ಪಂಚಾಯತನ್ನು ಸೇರಿಸ್ಕೊಂಡು ಈ ಕಸ ವಿಲೆ ಮಾಡುವಂಥ ವ್ಯವಸ್ಥೆಗಳಿಗೆ ಒಂದು ಸಣ್ಣ ಜಾಗವನ್ನು ಅದಕ್ಕೋಸ್ಕರನೇ ಮೀಸಲಿಡಬೇಕು ಅಂತೇಳಿ ಈ ಮೂಲಕ ಘನ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸ್ಥಳೀಯವಾಗಿ ಎಲ್ಲ ಸಹಕಾರ ಕೊಟ್ಟಂತ ಆ ಕ್ಷಣದಲ್ಲಿ ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲರೂ ಬಂದು ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ.